ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ ಎಂಬ ಪ್ರಶ್ನೆ. ರೈಲಿನ ಮೇಲೆ ಕೇಳಲಾದ ಒಂದು ಪ್ರಶ್ನೆ. ಮೊದಲಿಗೆ ನಾವು ರೈಲಿನ ವೇಗವನ್ನು ಬರೆದುಕೊಳ್ಳಬೇಕು. ವೇಗ ಎಷ್ಟು ಇದೆ ಅಂದರೆ ಇಲ್ಲಿ 60 ಕಿಲೋಮೀಟರ್ ಪ್ರತಿ ಗಂಟೆ. ಅದೇ ಥರನಾಗಿ ಕಾಲ ಎಷ್ಟು ಕೊಟ್ಟಾರಂದ್ರೆ ಇಲ್ಲಿ 2 ಗಂಟೆ 45 ನಿಮಿಷ. ಪೂರ್ಣವಾಗಿ ಗಂಟೆನೂ ಇಲ್ಲ, ಪೂರ್ಣವಾಗಿ ನಿಮಿಷನೂ ಇಲ್ಲ, ಮಿಕ್ಸ್ ಐತಿ. ಗಂಟೆ ಒಳಗೂ ಮಿಕ್ಸ್ ಐತಿ, ಜೊತೆಗೆ ಗಂಟೆ ಮತ್ತು ನಿಮಿಷಗಳಲ್ಲಿ ಮಿಕ್ಸ್ ಇರೋದ್ರಿಂದ ಇದನ್ನು ನಾವು ಗಂಟೆಗಳಲ್ಲೇ ವ್ಯಕ್ತಪಡಿಸ್ಬೇಕು. ಅದನ್ನು ಯಾವ ರೀತಿ ಮಾಡ್ಕೋಬೋದು ಅಂದರೆ ಸಿಂಪಲ್ದಾಗಿ ನೋಡ್ರಿ, ಇಲ್ಲಿ ಇದು 2 ಗಂಟೆ ಪ್ಲಸ್ ಅಧಿಕ 45 ನಿಮಿಷವನ್ನು ನಾವು ಗಂಟೆಗಳಲ್ಲಿ ವ್ಯಕ್ತಪಡಿಸ್ಬೇಕು. 45 ಬಾಗಿಲೆ 60. ಇದನ್ನು ನಾವಿಲ್ಲಿ ಕಡತ ಹೊಡೆದಾಗ 15 3 45 15 4 60 ಕಡತ ಹೋಗ್ತೈತಿ. ಈ ರೀತಿ ಬರ್ತೈತಿದೆ 2 ಪ್ಲಸ್ 3 ಬಾಗಿಲೆ 4. ಇದನ್ನು ಈಕ್ವಲ್ಟ ಮಾಡಿಕೊಂಡಾಗ ಈ 4ಕ್ಕೆ 2ರಿಂದ ಗುಣಿಸ್ಬೇಕು. 4 2 8 ಪ್ಲಸ್ 3, ಈ 3ಅನ್ನು ಕೂಡಿಸ್ಬೇಕು. 4 2 8, 8ಕ್ಕೆ 3ಅನ್ನು ಕೂಡಿಸಿದಾಗ 11 ಬರ್ತೈತಿ. 11 4 ಗಂಟೆ ಆ್ಯಕ್ಚುಲಿ ಇದು ಅಂದ್ರೆ 2 ಗಂಟೆ 45 ನಿಮಿಷ ಅಂದ್ರೂ ಒಂದೇ, 11 ಬಾಗಿಲೆ 4 ಗಂಟೆ ಅಂದ್ರೂ ಒಂದೇ. ಹಂಗಾರೆ ಇಲ್ಲಿ ಅವ್ರು ಕೇಳಿರ್ತಕ್ಕಂಥದ್ದು ದೂರ. ಈ ದೂರವನ್ನು ನಾವು ಕಂಡುಹಿಡಲಿಕ್ಕೆ ಒಂದು ಸೂತ್ರವನ್ನು ಕೂಡ ನಾವಿಲ್ಲಿ ಬಳಕೆ ಮಾಡ್ಕೋಬೋದು. ಸೂತ್ರ ವೇಗ ಇಂಟು ಕಾಲ ಎಂಬ ಸೂತ್ರವನ್ನು ನಾವಿಲ್ಲಿ ಬಳಕೆ ಮಾಡ್ಕೋಬೋದು. ವೇಗ ಗುಣಿಸು ಕಾಲ. ವೇಗ ನಮ್ಮದ 60 ಕಿಲೋಮೀಟರ್. ಅದರ ಜೊತೆ ಗಂಟೆ ಕನ್ವರ್ಟ್ ಮಾಡಿರ್ತಕ್ಕಂಥ ಗಂಟೆ 11 ಬಾಗಿಲೆ 4, 11 ಬಾಗಿಲೆ 4. ಇದನ್ನು ನಾವು ಕಡತ ಹೊಡೆದಾಗ 4 1 4, 4 15 60 ಅಥವಾ 15 4 60. ನಾವು 15ರಿಂದ 11ಕ್ಕೆ ನಾವು ಗುಣಾಕಾರ ಹೊಡಿಬೇಕು ನೇರವಾಗಿ. 15 ಗುಂಡ್ಲೆ 11 ಮಾಡಿದಾಗ 165 ಕಿಲೋಮೀಟರ್ ಬರ್ತದೆ. ಈ ರೀತಿ ಸೂತ್ರದಿಂದ ಈ ರೀತಿ ಬಿಡಿಸ್ಬೋದು. ನಾವು ಸೂತ್ರದಿಂದ ಬಿಡಿಸದೇ ಇದ್ರೂ ಕೂಡ ನೇರವಾಗಿಯೂ ಬಿಡಿಸ್ಬೋದು ನಾವು. ನೋಡ್ರಿ, ಇಲ್ಲಿ 1 ಗಂಟೆಗೆ 60 ಕಿಲೋಮೀಟ್ರ್ ತಂದಾರು. ಹಂಗಾರೆ 2 ಗಂಟೆಗೆ ಎಷ್ಟು ಆತು ರೀ? 2 ಗಂಟೆಗೆ ಇಂಡೈರೆಕ್ಟಾಗಿ ಎಷ್ಟು ಆತಂದ್ರೆ 120 ಕಿಲೋಮೀಟ್ರ್ ಆಯ್ತು. ಇನ್ನು ಮೇಲೆ ಇರ್ತಕ್ಕಂಥ 45 ನಿಮಿಷ ಇದನ್ನು ಹೆಂಗೆ ಮಾಡ್ಕೋಬೇಕಂದ್ರೆ, ಈಗ 1 ಗಂಟೆಗೆ 60 ನಿಮಿಷ ತಂದಾರ, 30 ನಿಮಿಷಕ್ಕೆ ಎಷ್ಟಾಯ್ತು? 1 ಗಂಟೆಗೆ 60 ನಿಮಿಷ ಅಂದ್ರೆ 30 ನಿಮಿಷಕ್ಕೆ ಎಷ್ಟು ಆದತಿ? 60ರಾಗಿಂದ ಅರ್ಧ ಆಗ್ತತಿ. ಯಾಕಂದ್ರೆ 60 ನಿಮಿಷ ಅಂದ್ರೆ 1 ಗಂಟೆ, 60 ನಿಮಿಷಕ್ಕೆ 60 ಕಿಲೋಮೀಟ್ರ್ ಹೋಗೈತಂದ್ರೆ ಇದರ ಅರ್ಥ 30 ನಿಮಿಷಕ್ಕೆ ಅಥವಾ 60 ನಿಮಿಷಕ್ಕೆ 60 ಕಿಲೋಮೀಟ್ರ್ ಅಂತಂದ್ರೆ ಮ್ಯಾಲಿಂದ 45 ನಿಮಿಷಕ್ಕೆ 45 ಕಿಲೋಮೀಟ್ರ್ ಅಂತ ಆಗ್ತದೆ. ಅಥವಾ ನಾವು ಹಿಂಗೂ ಮಾಡ್ಕೋಬೋದು. ಮೊದಲ 30 ನಿಮಿಷಕ್ಕೆ ಮಾಡ್ಕೊಂಡಾಗ 60ರಾಗಿಂದ ಅರ್ಧ 30 ಕಿಲೋಮೀಟರ್ ಪ್ಲಸ್ ಇನ್ನು ಉಳಿದಿರ್ತಕ್ಕಂಥದ್ದು ಮ್ಯಾಲಿಂದ 15 ನಿಮಿಷ ಒಂದು ಐತಿಲ್ಲ, ಆ 15 ನಿಮಿಷಕ್ಕೆ ಮಾಡ್ಕೊಂಡೇವು ಅಂದ್ರೆ ಮತ್ತು ಅವಾಗ ಕೂಡ 15 ಕಿಲೋಮೀಟ್ರ್ ಹೋಗ್ತೈತಿ. ಹೀಗಾಗಿ ಟೋಟಲ್ದಾಗ ನಾವು ಕೂಡಿಸಿದಾಗ 165 ಕಿಲೋಮೀಟರ್. ಇಲ್ಲಿ 2 ಗಂಟೆ ಒಂದು ಸಪ್ರೇಟ್ ಐತಿ. ಇದು 30 ನಿಮಿಷ ಮತ್ತು 15 ನಿಮಿಷ ಕೂಡಿಸಿದಾಗ 2 ಗಂಟೆ 45 ನಿಮಿಷದಲ್ಲಿ ರೈಲು ಪ್ರಯಾಣಿಸ್ತಕ್ಕಂಥ ದೂರ 165 ಕಿಲೋಮೀಟರ್ ಎಂಬ ನಾವಿಲ್ಲಿ ಕೂಡ ಸೂತ್ರ ಇಲ್ದನ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್. 8,57,423 ಸಂಖ್ಯೆಯ ಎಲ್ಲ ಬೆಸ ಸಂಖ್ಯೆಗಳ ಮತ್ತು ಸಮಸಂಖ್ಯೆಗಳ ಮೊತ್ತಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ನಾವಿಲ್ಲಿ ಮೊದಲಿಗೆ ಏನು ಮಾಡ್ಕೋಬೋದು ಅಂತಂದ್ರೆ ಬೆಸ ಸಂಖ್ಯೆಗಳನ್ನು ಮೊತ್ತವನ್ನು ಕಂಡುಹಿಡಿಬೇಕು. ಬೆಸ ಸಂಖ್ಯೆಗಳ ಮೊತ್ತ ಮಾಡ್ಕೋಬೇಕು, ಜೊತೆಗೆ ಸಮಸಂಖ್ಯೆಗಳ ಮೊತ್ತ ಮಾಡ್ಕೋಬೇಕು, ಆಮೇಲೆ ಎರಡರಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆ ಅಂತಂದ್ರೆ ಯಾವುದು? ಮೊದಲನೇ ಬೆಸ ಸಂಖ್ಯೆ 5 ಪ್ಲಸ್ ಎರಡನೇ ಬೆಸ ಸಂಖ್ಯೆ 7 ಪ್ಲಸ್ ಆಮೇಲೆ ಕೊನೆಯ ಬೆಸ ಸಂಖ್ಯೆ 3. ಇದನ್ನು ಕೂಡಿಸಿದಾಗ 7 3 10 ಪ್ಲಸ್ 5 ಅಂತಂದ್ರೆ 15 ಮೊತ್ತ ತಂದಾರು ನಾವಿಲ್ಲಿ ಕೂಡಿಸಬೇಕಾಗುತ್ತೆ. ಇನ್ನು ಸಮಸಂಖ್ಯೆಗಳು ಯಾವ್ದಾವ ನೋಡ್ರಿ, ಇಲ್ಲಿ 8 ಒಂದು ಸಮಸಂಖ್ಯೆ ಅಧಿಕ, ಇನ್ನೊಂದು ಸಮಸಂಖ್ಯೆ ಯಾವುದು 4 ಅಧಿಕ, ಇನ್ನೊಂದು ಸಮಸಂಖ್ಯೆ ಯಾವುದು 2. ಎಲ್ಲ ಕೂಡಿಸಿದಾಗ 8 2 10 ಪ್ಲಸ್ 1 4 ಅಂದರೆ 14 ಬರ್ತದೆ. ಇನ್ನು ಬೆಸ ಸಂಖ್ಯೆಗಳ ಮೊತ್ತ 15, ಸಮಸಂಖ್ಯೆಗಳ ಮೊತ್ತ 14. ಇನ್ನು ಅವ್ರು ಕೇಳಿರ್ತಕ್ಕಂಥದ್ದು ಅವುಗಳ ವ್ಯತ್ಯಾಸ. ಆಮೇಲೆ ಇದರೊಳಗೆ ಇದನ್ನು ನಾವೇನು ಮಾಡಬೇಕು, ಈಗ ಕಳಿಬೇಕು. 15ರಲ್ಲಿ 14 ಕಳೆದಾಗ 1 ಬರ್ತೈತಿ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವೃತ್ತದ ಮೇಲೆ 10 ಬಿಂದುಗಳಿವೆ. ಆ ಬಿಂದುಗಳಿಂದ ಎಷ್ಟು
ತ್ರಿಭುಜಗಳನ್ನು ರಚಿಸಬಹುದು. ಭಾಳ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸಲ ಎಕ್ಸಾಮ್ದಾಗ ಈ ಕ್ವಶನ್ ಕೇಳ್ತಾರೋ. ಅದಕ್ಕೆ ಈ ರೀತಿ ಪ್ರಶ್ನೆಗಳಿಗೆ ನಾವಿಲ್ಲಿ ಒಂದು ಸೂತ್ರವನ್ನು ನೆನಪಿಡಲೇಬೇಕು. ಯಾವ ಸೂತ್ರ ಅಂದ್ರೆ ಅದು NCR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. n ಅಂತಂದ್ರೆ ಒಟ್ಟು ಏನು ಕೊಟ್ಟಿರ್ತಾರಲ್ಲ ಅದು. ಇಲ್ಲಿ ಒಟ್ಟು ಅಂದ್ರೆ ಏನು, ಒಟ್ಟು 10 ಬಿಂದುಗಳದ ತಂದಾರ ಅಂದ್ರೆ n ಅಂದ್ರೆ 10. ಇನ್ನು r ಅಂತಂದ್ರೆ ಒಂದು ಯಾವುದಾದ್ರೂ ಒಂದು ಕ್ರಿಯೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಯ್ಕೆ. ಇದ್ರಾಗ ಈ ಹೆಂಗೆ ಆಯ್ಕೆ ಅಂದರೆ ಇದರಲ್ಲಿ ಯಾವ ರೀತಿ ಚೂಸ್ ಮಾಡ್ಕೋಬೇಕು, ನಾವಿಲ್ಲಿ ತ್ರಿಭುಜ ತಂದಾರ 10 ಬಿಂದು ಅದಾವು. ತ್ರಿಭುಜ ಮಾಡಬೇಕಂತಂದ್ರೆ ನಮ್ಗೆ ಕನಿಷ್ಠ ಎಷ್ಟು ಬಿಂದು ಬೇಕು, 1 2 3. ಕನಿಷ್ಠ ನಮ್ಗೆ ಅಗತ್ಯವಾಗಿರ್ತಕ್ಕಂಥ ಬಿಂದುಗಳ ಸಂಖ್ಯೆ ಅಂದ್ರೆ 3. ಹಾಗಾಗಿ ಇಲ್ಲಿ n ಅಂದ್ರೆ 10 ಆಗ್ತೈತಿ, r ಅಂತಂದ್ರೆ 3 ಆಗ್ತೈತಿ. ಇದನ್ನ ಈ ಸೂತ್ರದ ಪ್ರಕಾರ ಬಿಡಿಸ್ಬೋದು. ನೋಡಿರಿ, ನಾ ಇದನ್ನು ಡೈರೆಕ್ಟ್ ಬಿಡಿಸಿ ಹೇಳ್ತೀನಿ ನಿಮ್ಗೆ. ಸೂತ್ರದಿಂದ ಪೂರ್ಣ ಭಾಳಷ್ಟು ಡೆಪ್ತ್ ಬಿಡಿಸೋಕೆ ಹೋಗೋದಿಲ್ಲ. ನೋಡ್ರಿ, ಇಲ್ಲಿ ಕೆಳಗಡೆ 3 ಐತಂದ್ರೆ 10ನ್ನು 3 ಸಲ, ಈಗ ಫಾರ್ ಎಕ್ಸಾಂಪಲ್ ಈಗ ನಾ ಇಲ್ಲಿ 5 ಫ್ಯಾಕ್ಟೋರಿಯಲ್ ಐತೆ ತಗೋತೀನಿ. 5 ಫ್ಯಾಕ್ಟೋರಿಯಲ್ ಇಲ್ಲಿ n ಫ್ಯಾಕ್ಟೋರಿಯಲ್ ಐತಿಲ್ಲ, ಅದನ್ನು ಹೆಂಗೆ ಬರಿಬೇಕು. ಈ ಉದಾಹರಣೆಗೆ ನಾವು n ಅಂದ್ರೆ 10 ತೊಗೊಂಡಿವಿ ಅಂದ್ರೆ ಇಲ್ಲಿ ಏನಾಗ್ತೈತಿ 10 ಫ್ಯಾಕ್ಟೋರಿಯಲ್ ಅಂತ ಬರ್ತದೆ. ಇದನ್ನು ಹೆಂಗೆ ಬರೀಬೋದು, 5 ಗುಂಡ್ಲೆ 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಅಂತ ಬರೀತೀವಿ. ಬಟ್ ಇಲ್ಲಿ ನಾವು ನೇರವಾಗಿ ಬರೀಬೇಕು. ಹೆಂಗೆ ಬರೀಬೇಕಂದ್ರೆ ನೋಡ್ರಿ, ಈಗ 10ನ್ನು ನಾವು 3 ಸಲ ಕಡಿಮೆ ಮಾಡ್ಕೋತ ಬರೀಬೇಕು. 3 ಸಲ ಕಡಿಮೆ ಮಾಡ್ಕೋಬೇಕಂತಂದ್ರೆ ಹೆಂಗೆ, 1 ಸಲ ಬರ್ದೇವು 10 ಗುಂಡ್ಲೆ, ಇನ್ನು ಇನ್ನೊಂದು ಸಲ ಕಡಿಮೆ ಮಾಡಿದಾಗ 9 ಬತ್ತು ಗುಂಡ್ಲೆ, ಇನ್ನೊಂದು ಸಲ ಕಡಿಮೆ ಮಾಡಿದಾಗ 8 ಬತ್ತು. ಕೆಳಗಡೆ ಎಷ್ಟು ಇರ್ತೈತಿಲ್ಲ, 3 ಐತೆ ಅಂದ್ರೆ 3 ಸಲ ಕಡಿಮೆ ಮಾಡ್ಕೋತ ಬರೀಬೇಕು. ಯಾಕೆ ಮಾಡ್ಕೋತ ಬರೀಬೇಕಂತಂದ್ರೆ ಇದ್ರ ಮುಂದಿನ 7 ಫ್ಯಾಕ್ಟೋರಿಯಲ್ ಅದು. ಆ್ಯಕ್ಚುಲಿ ಎಷ್ಟಂತಂದ್ರೆ ಇದ್ರ ಮುಂದಿನ 7 ಫ್ಯಾಕ್ಟೋರಿಯಲ್, ಇನ್ನು ಮುಂದೆ 1 ತನಕ ಬರ್ಕೋತ ಹೋಗ್ಬೇಕು. ಬಟ್ ಅದು 7 ಫ್ಯಾಕ್ಟೋರಿಯಲ್. ಯಾಕಂತಂದ್ರೆ ಕೆಳಗಡೆ ಇಲ್ಲಿ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಐತಿ ನೋಡ್ರಿ. ಈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದ್ರೆ ಕೆಳಗಡೆ ನಾವೇನು ಬರ್ಕೋಬೇಕಂದ್ರೆ ಇಲ್ಲಿ n ಮೈನಸ್ r 10 3 ಕಳಿಬೇಕು. 10 3 ಕಳೆದ ಫ್ಯಾಕ್ಟೋರಿಯಲ್ ಹಚ್ಬೇಕು. ಇಲ್ಲಿ ಸೂತ್ರ ನೋಡ್ರಿ, n ಮೈನಸ್ r 10 3 ಕಳೆದ 7 ಫ್ಯಾಕ್ಟೋರಿಯಲ್ ಅಂತ ಬರ್ತೈತಿ ಗುಂಡ್ಲೆ. ಮುಂದೆ 6 ಫ್ಯಾಕ್ಟೋರಿಯಲ್, r ಅಂದ್ರೆ ಇಲ್ಲಿ ಏನು 3 ಐತೆ, ಇದನ್ನು ನಾವೇನು ಮಾಡಬೇಕು, ಇಲ್ಲಿ 3 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. ಇದನ್ನು ನಾವು 3 × 2 × 1 ಅಂತ ಬರ್ದಾಗ ಅವಾಗ ಇಲ್ಲಿ ನೋಡಿರಿ, ಈ 7 ಫ್ಯಾಕ್ಟೋರಿಯಲ್ ಅಂತ ಕ್ಯಾನ್ಸಲ್ ಆಗ್ಬೋದು. ನಾವು ಇದನ್ನು ಬರೀದೇನು ಇರ್ಬೋದು, ಅಥವಾ ನಾವು ನೇರವಾಗಿ ಹಿಂಗೆ ಬರಿಬೋದು. 10 × 9 × 8 ಡಿವೈಡೆಡ್ ಬೈ 3 ಅಂತ 3 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಇದನ್ನು 3 ಫ್ಯಾಕ್ಟೋರಿಯಲ್ ಇದ್ದದ 3 × 2 × 1 ಅಂತ ಕೂಡ ನಾವು ಬರಿಬೋದು. ಯಾಕಂದರೆ ಫ್ಯಾಕ್ಟೋರಿಯಲ್ ಅಂತಂದ್ರೆ ಅದರ ಅರ್ಥ ಅದನ್ನು ಗುಣಾಕಾರ ರೂಪದಾಗ 1 ತನಕ ಬರ್ಕೋತ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಕಡ್ತಾ ಹೊಡಿಬೇಕು ನೋಡಿರಿ. 3 1 3 3 9 2 1 2 4 8. ಉಳಿದಿರ್ತಕ್ಕಂಥದ್ದು 10 ಗುಂಡ್ಲೆ 3 ಗುಂಡ್ಲೆ 4. ಹೀಗಾಗಿ 10 3 4 ಗುಣಾಕಾರ ಮಾಡಿದಾಗ 12, 12ಕ್ಕೆ ನಾವು 10ರಿಂದ ಗುಣಾಕಾರ ಮಾಡಿದಾಗ 120. ನೋಡಿರಿ, ಬರೀ 10 ಬಿಂದುಗಳಿಂದ ನಾವು ಗರಿಷ್ಠ ಅಂದ್ರೆ 120 ತ್ರಿಭುಜಗಳು ರಚನೆ ಮಾಡ್ಕೋಬೋದು. ಬಟ್ ನಾವು ಅದನ್ನ ತ್ರಿಭುಜಗಳು ರಚನೆ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ. ಬಟ್ ಈ ರೀತಿ ಸೂತ್ರದಿಂದ ನಾವು 120 ಆಗ್ತಾವೆ. ಎಷ್ಟು ತ್ರಿಭುಜಗಳು ರಚನೆ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಸೂತ್ರದಿಂದ ಬಿಡಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.